ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ನೋಡಿ, ಸಾರಿಗೆ ನೌಕರರ ಒಂದು ಮುಷ್ಕರ ಹಿಂದೆ ನಡೆದಿತ್ತು. ಕಾರಣ ಅವರ ಬೇಡಿಕೆಗಳು ಸಾಕಷ್ಟಿದ್ವು. ಆ ಬೇಡಿಕೆಗೆ ತಕ್ಕಂತೆ ಸರ್ಕಾರ ಮಾತನ್ನು ಕೂಡ ಕೊಟ್ಟಿತ್ತು. ನಾವು ನಿಮ್ಮ ಬೇಡಿಕೆಗಳಿಗೆ ತಕ್ಕಂತೆ ಮುಂದಿನ ದಿನಗಳಲ್ಲಿ ಅದನ್ನು ಈಡೇರಿಸುವ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳಿ. ಆದರೆ ಮಾತು ತಪ್ಪಿದೆ ಸರ್ಕಾರ ಇದೀಗ. ಸಾರಿಗೆ ನೌಕರರ ಬೇಡಿಕೆಗೆ ಕ್ಯಾರೆ ಅಂತಿಲ್ಲ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಹೀಗಾಗಿ ಮತ್ತೆ ಮುಷ್ಕರಕ್ಕೆ ಸಾರಿಗೆ ನೌಕರರು ಮುಂದಾಗ್ತಿದ್ದಾರೆ. 38 ತಿಂಗಳ ಹಿಂಬಾಕಿಯನ್ನ ಬಿಡುಗಡೆ ಮಾಡಬೇಕು ರಾಜ್ಯ ಸರ್ಕಾರ. ಈಗಾಗಲೇ ಸರ್ಕಾರಿ ನೌಕರರ ವೇತನವನ್ನ ತಡೆ ಹಿಡಿದಿದೆ. 38 ತಿಂಗಳ ಹಿಂಬಾಕಿಯನ್ನ ಬಿಡುಗಡೆ ಮಾಡಬೇಕಾಗಿದೆ ರಾಜ್ಯ ಸರ್ಕಾರ. ವೇತನ ಪರಿಷ್ಕರಣೆ ಸೇರಿದ ಹಾಗೆ ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಆಗ್ರಹಿಸಿ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಅಕ್ಟೋಬರ್ 15ರಿಂದ 5 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹಕ್ಕೆ ಈಗಾಗಲೇ ಕರೆಯನ್ನ ಕೊಟ್ಟಿದೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದ ಹಾಗೆ ರಾಜ್ಯ ಸರ್ಕಾರಿ ಸಾರಿಗೆಯ 4 ನಿಗಮಗಳ ನೌಕರರು ಮತ್ತೆ ಮುಷ್ಕರಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ನೋಡಿ, ಕಳೆದ ಬಾರಿ ಸಾರಿಗೆ ನೌಕರರು ಬೇಡಿಕೆಗಳನ್ನು ಈಡೇರಿಸಿ ಅಂತ ಹೇಳಿ ಒಂದು ಹೋರಾಟವನ್ನ ಮಾಡಿದ್ರು. ಆದರೆ ಆ ಹೋರಾಟವನ್ನ ಹತ್ತಿಕ್ಕುವಂತಹ ಪ್ರಯತ್ನ ಕೂಡ ಆಗಿತ್ತು. ವಿಚಾರ ಹೈಕೋರ್ಟ್ ವರೆಗೂ ಕೂಡ ಹೋಗಿತ್ತು. ಆದರೆ ಹೇಗಾದ್ರೂ ಮಾಡಿ ಆ ಒಂದು ಸಂದರ್ಭಗಳಲ್ಲಿ ಜನರಿಗೂ ಕೂಡ ಸಾಕಷ್ಟು ಸಮಸ್ಯೆಯಾಗಿತ್ತು. ಬಸ್ಗಳು ಇಲ್ಲದೆ ಹೇಗಾದ್ರೂ ಮಾಡಿ ಈ ಒಂದು ಸಮಸ್ಯೆಗೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಅಂತ್ಯವನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಅವರ ಬೇಡಿಕೆಗಳನ್ನ ಆದಷ್ಟು ಬೇಗ ಈಡೇರಿಸ್ತೀವಿ, ಸದ್ಯಕ್ಕೆ ಪ್ರತಿಭಟನೆ ಕೈಬಿಡಿ ಅಂತ ಹೇಳಿ ಒಂದು ಭರವಸೆಯನ್ನ ಕೊಟ್ಟಿತ್ತು. ಆದರೆ ಆ ಒಂದು ಬೇಡಿಕೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಸರ್ಕಾರ ಯಾವುದೇ ಕ್ರಮಗಳನ್ನು ತೆಗೆದುಕೊಂಡಿಲ್ಲ. ಹಾಗಾಗಿ ಇದೇ ಅಕ್ಟೋಬರ್ 15ರಿಂದ 19ರವರೆಗೆ 5 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡೋದಕ್ಕೆ 4 ಸಾರಿಗೆ ನಿಗಮದವರು ಮುಂದಾಗಿದ್ದಾರೆ. ಹಾಗಿದ್ರೆ ಏನೇನು ಬೇಡಿಕೆಗಳನ್ನ ಇಟ್ಟಿದ್ದಾರೆ? 38 ತಿಂಗಳ ಹಿಂಬಾಕಿ ಬಿಡುಗಡೆಯಾಗಬೇಕಾಗಿದೆ. ನೋಡಿ, ಸರ್ಕಾರಿ ನೌಕರರು ಅಂತ ಅಂದಾಗ ಅವರಿಗೆ ಅವರದ್ದೇ ಆದಂಥ ಒಂದು ಕಮಿಟ್ಮೆಂಟ್ಗಳಿರುತ್ತೆ. ಮತ್ತು ಕೆಲವರಿಗೆ ಸಂಬಳ ಕಡಿಮೆ ಇರ್ಬೋದು, ಸಂಬಳ ಜಾಸ್ತಿ ಇರ್ಬೋದು, ಅದು ಅನುಭವಕ್ಕೆ ತಕ್ಕಂಥ ಒಂದು ಸಂಬಳ ಇರುತ್ತೆ, ಸಾಕಷ್ಟು ಕಮಿಟ್ಮೆಂಟ್ಗಳಿರುತ್ತೆ. ಈ ರೀತಿಯಾಗಿ ಸರ್ಕಾರ ಸಂಬಳವನ್ನು ಹಿಡಿದಿಟ್ಕೊಂಡ್ಬಿಟ್ರೆ ಅವ್ರ ಪಾಡೇನಾಗಬೇಕು? ಸರ್ಕಾರಿ ನೌಕರರು ಅಂತ ಬಂದಾಗ ಅವ್ರು ಇನ್ನೊಂದು ಕಡೆ ಕೆಲಸ ಮಾಡಂಗಿಲ್ಲ. ಪ್ರತಿ ತಿಂಗಳು ಸಾಲ ಮಾಡಿ ಕಮಿಟ್ಮೆಂಟ್ಗಳನ್ನು ಕ್ಲಿಯರ್ ಮಾಡಬೇಕಾಗಿದೆ. ಹೀಗಾಗಿ ಆದಷ್ಟು ಬೇಗ 38 ತಿಂಗಳ ಹಿಂಬಾಕಿಯನ್ನು ನೀವು ಬಿಡುಗಡೆ ಮಾಡಬೇಕು. ವೇತನ ಪರಿಷ್ಕರಣೆಯನ್ನು ಕೂಡ ಮಾಡಬೇಕು. ವೇತನ ಪರಿಷ್ಕರಣೆ ಅಂತಂದ್ರೆ ಇಲ್ಲಿ ಕೆಲವೊಂದಷ್ಟು ಜನರ ಸಂಬಳಗಳು ಅಂದ್ರೆ ಕಾರ್ಮಿಕ ನೀತಿಯ ಪ್ರಕಾರ ಜಾಸ್ತಿ ಆಗಬೇಕಾಗಿದೆ. ಆ ಒಂದು ಉದ್ದೇಶದಿಂದ ವೇತನ ಪರಿಷ್ಕರಣೆ ಆಗಬೇಕಾಗಿದೆ. ಬಟ್ ಅದು ಆಗ್ತಾ ಇಲ್ಲ. ಹಾಗಾಗಿ ಈ ಬೇಡಿಕೆಗಳಿಗೆ ಅನುಗುಣವಾಗಿ ರಾಜ್ಯ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅಂತ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಇದೇ ಅಕ್ಟೋಬರ್ 15ರಿಂದ 5 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. ಇನ್ನು ಅಕ್ಟೋಬರ್ 15ರಿಂದ 19ರವರೆಗೆ ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ ಈ ನಗರಗಳಲ್ಲಿ 5 ದಿನಗಳ ಕಾಲ 4 ಸಾರಿಗೆ ನಿಗಮಗಳ ನೌಕರರು ಉಪವಾಸ ಸತ್ಯಾಗ್ರಹವನ್ನ ಆರಂಭ ಮಾಡ್ತಿದ್ದಾರೆ. ಅಂದ್ರೆ ಈ 4 ಭಾಗಗಳಲ್ಲಿ ಯಾವುದೇ ರೀತಿಯಾದಂತಹ ಬಸ್ಗಳು, ಬಿಎಂಟಿಸಿ ಆಗಲಿ ಕೆಎಸ್ಆರ್ಟಿಸಿ ಬಸ್ಗಳಾಗ್ಲಿ ಓಡಾಡಲ್ಲ. ಯಾಕಂದ್ರೆ ನೌಕರರು ಕೆಲಸ ಬಿಟ್ಟು ಉಪವಾಸ ಸತ್ಯಾಗ್ರಹವನ್ನ ಮಾಡೋಕ್ ಹೊರಟಿದ್ದಾರೆ. ಈ ಹಿಂದೆ ಕೂಡ ಮುಷ್ಕರವನ್ನ ಮಾಡಿದ್ರು. ಇದರಿಂದ ಸಾರ್ವಜನಿಕರಿಗೆ ಸಂಚಾರಕ್ಕೆ ಬಹಳ ತೊಂದರೆಯಾಗಿತ್ತು. ಈಗಲೂ ಕೂಡ ಆ ತೊಂದರೆ ಆಗತ್ತೆ. ಆಗಸ್ಟ್ 5ನೇ ತಾರೀಕಿನಂದು 4 ನಿಗಮದ ನೌಕರರು ಸಾರಿಗೆ ಮುಷ್ಕರಕ್ಕೆ ಮುಂದಾಗಿದ್ರು. ಆಗ ಹೈಕೋರ್ಟ್ ಆದೇಶದ ಹಿನ್ನೆಲೆ ಮುಷ್ಕರವನ್ನ ವಾಪಸ್ ಪಡ್ಕೊಳ್ಳಲಾಗಿತ್ತು. ಆದ್ರೆ ಇಲ್ಲಿಯವರೆಗೂ ರಾಜ್ಯ ಸರ್ಕಾರ ಸಾರಿಗೆ ನೌಕರರ ಬೇಡಿಕೆಗಳನ್ನ ಈಡೇರಿಸೋಕೆ ಮುಂದಾಗಿಲ್ಲ. ಜೊತೆಗೆ ಮಾತುಕತೆಗೂ ಕೂಡ ಕರಿತಾ ಇಲ್ಲ. ಏನಾದ್ರೂ ಒಂದು ಸೊಲ್ಯೂಷನ್ ಬೇಕಲ್ವಾ ಪಾಪ. ಎಷ್ಟು ದಿನ ಅಂತ ಹೋರಾಟ ಮಾಡ್ತಾರೆ? ಎಷ್ಟು ದಿನ ಅಂತ ಸರ್ಕಾರದ ಮುಂದೆ ಈ ರೀತಿ ಬೇಡಿಕೆಗಳನ್ನ ಇಟ್ಟು ಹೋರಾಟ ಮಾಡಬೇಕು? ಅವ್ರಿಗೂ ಸಾಕಾಗೋಗಿದೆ. ಹೀಗಾಗಿ ಲಾಸ್ಟ್ ವಾರ್ನಿಂಗ್, ನಾವು 5 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತೀವಿ ಅಂತೇಳಿ ಒಂದು ಕರೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಮತ್ತೆ ಮುಷ್ಕರ ಮಾಡೋಕೆ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದ್ ವೇಳೆ ಬೇಡಿಕೆಯನ್ನ ಈಡೇರಿಸೋಕೆ ಸರ್ಕಾರ ಏನಾದ್ರೂ ಒಪ್ಕೊಂಡ್ರೆ ಅಥವಾ ಈ ಆದೇಶಕ್ಕೆ ಕರೆ ಕೊಟ್ಟ ನಂತರ ಏನಾದ್ರೂ ರಾಜ್ಯ ಸರ್ಕಾರ ಇವರ ಬೇಡಿಕೆಗಳಿಗೆ ಸ್ಪಂದಿಸೋಕೆ ಮುಂದಾದ್ರೆ ಅಥವಾ ಬನ್ನಿ ಏನಾದ್ರೂ ಒಂದು ಮಾತುಕತೆ ಮಾಡಿ ಬಗೆಹರಿಸೋಣ ಅಂತ ಹೇಳಿ ಕರೆದ್ರೆ ಬಹುಶಃ ಉಪವಾಸ ಸತ್ಯಾಗ್ರಹವನ್ನ ಕೈ ಬಿಡೋ ಚಾನ್ಸಸ್ ಇದೆ. ಆದ್ರೆ
ಆಗಸ್ಟ್ 5ರಂದು ಆರಂಭಿಸಿದ್ದ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಹೈಕೋರ್ಟ್ ಆದೇಶದ ಮೇರೆಗೆ ತಡೆ ಹಿಡಲಾಗಿತ್ತು. ಸರ್ಕಾರ ಬೇಡಿಕೆಗಳ ಕುರಿತು ಮಾತುಕತೆಯನ್ನ ಮುಂದುವರಿಸುವುದಾಗಿ ಹೈಕೋರ್ಟ್ಗೂ ಕೂಡ ತಿಳಿಸಿತ್ತು. ಆದರೆ ಈಗ ಹೈಕೋರ್ಟ್ಗೆ ಏನ್ ಒಂದು ಮಾತನ್ನ ಕೊಟ್ಟಿತ್ತು ಅದನ್ನ ಕೂಡ ಸರ್ಕಾರ ಬ್ರೇಕ್ ಮಾಡಿದೆ. ಸರ್ಕಾರ ಇದುವರೆಗೂ ಮಾತುಕತೆಯನ್ನ ಆರಂಭಿಸದೆ ಕಾರ್ಮಿಕ ವಿರೋಧಿ ಧೋರಣೆಯನ್ನ ತಾಳಿದೆ ಅಂತ ಹೇಳಿ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ HV ಅನಂತ ಸುಬ್ಬರಾವ್ ಆರೋಪವನ್ನ ಮಾಡಿದ್ದಾರೆ. ಹೀಗಾಗಿ ಈ ಒಂದು ಕರೆಯನ್ನ ಏನ್ ಕೊಟ್ಟಿದ್ದಾರೆ, 5 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತೀವಿ ಅಂತ ಹೇಳಿ, ಅದು ಬಹಳ ಗಂಭೀರವಾಗಿದೆ, ಬಹಳ ಸೀರಿಯಸ್ ಆಗಿದೆ. ಸರ್ಕಾರ ಇದನ್ನ ಅರ್ಥ ಮಾಡಿಕೊಂಡು ಸಾರಿಗೆ ನೌಕರರ ಬೇಡಿಕೆಗಳನ್ನ ಆದಷ್ಟು ಬೇಗ ಈಡೇರಿಸಿದ್ರೆ ಬಹುಶಃ ಉಪವಾಸ ಸತ್ಯಾಗ್ರಹವನ್ನ ಕೈಬಿಡುವ ಚಾನ್ಸಸ್ ಇದೆ. ಇಲ್ಲಾಂದ್ರೆ 5 ದಿನಗಳ ಕಾಲ ಬೆಂಗಳೂರಾಗಿರ್ಬೋದು, ಈ ಹುಬ್ಬಳ್ಳಿ ನಗರಗಳಾಗಿರ್ಬೋದು, ಈ ನಗರಗಳಲ್ಲಿ ಖಂಡಿತವಾಗ್ಲೂ ಸಾರಿಗೆ ಬಸ್ ಏನಿದೆ KSRTC BNTC ಬಸ್ಗಳು ಸ್ಟಾಪ್ ಆಗತ್ತೆ, ಯಾವುದು ಕೂಡ ಓಡಾಡಲ್ಲ. ಸಾರ್ವಜನಿಕರಿಗೆ ಸಮಸ್ಯೆ ಆಗತ್ತೆ. 1 ದಿನ ಆದ್ರೆ ಸಮಸ್ಯೆ ಆದ್ರೆ ಹೇಗೋ ತಡ್ಕೋಬಹುದು, 5 ದಿನ ಸಮಸ್ಯೆ ಆದ್ರೆ ತಡ್ಕೊಳ್ಳೋಕ್ಕಾಗಲ್ಲ. ಹೀಗಾಗಿ ಸರ್ಕಾರ ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಳ್ಳುತ್ತಾ ಮಾತುಕತೆಗೆ ಕರೆಯುತ್ತಾ ಸಾರಿಗೆ ನೌಕರರ ಬೇಡಿಕೆಗಳನ್ನ ಈಡೇರಿಸೋಕೆ ಮುಂದಾಗುತ್ತಾ ಕಾದ್ ನೋಡೋಣ.